ಇವತ್ತಿಂದ GST ಬಗ್ಗೆ GST 28 ಇದ್ದು 18ಕ್ಕೆ ಇಳಿಕೆ ಮಾಡಿರೋದು 5% 15 5%. ಅದರಿಂದ ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನಾನು ಒಪ್ತೇನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಈ ಒಂದು ಸರ್ವೇ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಸ್ಲ್ಯಾಬನ್ನು ತೀರ್ಮಾನ ಮಾಡೋದು ಮಾರ್ಚ್ ತಿಂಗಳು ಬಜೆಟಲ್ಲಿ. ಆ ಮಾರ್ಚ್ ಅವರು ಫೆಬ್ರವರಿ ಬಜೆಟು, ಮಾರ್ಚ್ ಸ್ಟೇಟ್ ಬಜೆಟ್ ಆಗೋದು. ಫೆಬ್ರವರಿ ಬಜೆಟಲ್ಲಿ ರಾಜ್ಯಕ್ಕೆ ಯಾವ್ಯಾವ ಟ್ಯಾಕ್ಸಿಂದ ಎಷ್ಟು ದುಡ್ಡು ಬರ್ತದೆ ಅಂತ ಹೇಳಿ ನಿಗದಿ ಮಾಡ್ತಾರೆ. ಆ ನಿಗದಿ ಮಾಡಿರ್ತಕ್ಕಂಥದ್ದನ್ನು ಅವರು ಅಂದಾಜಿಟ್ಕೊಂಡು ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಇಷ್ಟು ಬರ್ತದೆ ದುಡ್ಡು ಅಂತ ಹೇಳಿ ಅವರು ಇಲ್ಲಿ ಬಜೆಟನ್ನು ಮಾಡ್ಕೊತಾರೆ. ಈಗ ಈ ನಿಗದಿ ಮಾಡಿರೋದು ಏನಿದೆ ಅದರ ಆಧಾರದ ಮೇಲೆ ಬಜೆಟ್ ಕ್ಯಾಲ್ಕುಲೇಷನ್ಸೇ ರಾಜ್ಯ ಸರ್ಕಾರದ್ದು ಬದಲಾವಣೆಗಳಾಗುವಂಥ ಸಂದರ್ಭಗಳು ಬರ್ತವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಇಳಿಕೆಯಿಂದ ಜನಸಾಮಾನ್ಯರಿಗೆ ರಿಲೀಫ್ ಆಗಿದೆ, ಇಲ್ಲ ಅಂತ ನಾನು ಹೇಳೋದು. ಆದರೆ ಸರ್ಕಾರಕ್ಕೆ ಒತ್ತಡ ಏನಪ್ಪ ಅಂದರೆ ಸುಮಾರು 15ರಿಂದ 20 ಸಾವಿರ ಕೋಟಿ ಕೊರತೆ ಬರ್ತದೆ. ಇದನ್ನು ಕೇಂದ್ರ ಸರ್ಕಾರ ತುಂಬ ಕೊಡಬೇಕು ಅಂತಕ್ಕಂಥ ಈ ಆರ್ಥಿಕ ವರ್ಷದಲ್ಲೇ. ಇದರಿಂದ ಈ ಒಂದು ಕೇಂದ್ರದ ಕ್ರಮದಿಂದ ಏನೋ 15ರಿಂದ 20 ಸಾವಿರ ಕೋಟಿಯಷ್ಟು ಕೊರತೆ ಆಗ್ತದೆ ಅಂತಕ್ಕಂಥದ್ದನ್ನು ಅಂದಾಜು ಇವರು ಮಾಡಿದ್ದಾರೆ, ಅವ್ರಿಗೂ ಗೊತ್ತಿದೆ ಕೇಂದ್ರ ಸರ್ಕಾರದಲ್ಲಿ. ಸೊ ಅದನ್ನು ಅವರು ಬರ್ಸಿ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಈ ವರ್ಷ. ಉಳಿದಂತೆ ಕೇಂದ್ರ ಸರ್ಕಾರದ ಈ ಧೋರಣೆ ಸ್ವಾಗತ ಮಾಡ್ತೀರಾ? ಉಳಿದಂತೆ ಅದನ್ನು ಬರ್ಸಿಕೊಟ್ರೆ ಬರ್ಸಿನೂ ಕೊಡಬೇಕು, ಮತ್ತು ಇಳಿಕೆ ಮಾಡೋದನ್ನು ಸ್ವಾಗತನೂ ಮಾಡ್ತೀವಿ.